ಕುಮಟಾ ತಾಲೂಕಿನ ಆರ್ಯ ಈಡಿಗ ನಾಮಧಾರಿ ಸಂಘ, ರಾಮಕ್ಷತ್ರಿಯ ಸೇವಾ ಸಮಿತಿ ಕುಮಟಾ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಭಾನುವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉಪನ್ಯಾಸಕ ನಾಗರಾಜ್ ನಾಯ್ಕ್ ಮಾತನಾಡಿ, ಒಳ್ಳೆಯ ಕಾಲೇಜಿನಲ್ಲಿ ಓದಿಸಿ ಬೆಳೆಸಿ ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ ಇದ್ದು, ಅಂತಹ ಮಕ್ಕಳನ್ನು ಗುರುತಿಸಿ ಅವರ ವಿದ್ಯಾಭ್ಯಾಸ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಮಾತ್ರ ನಾಮಧಾರಿ ಸಮುದಾಯ ಬೆಳೆಯಲು ಸಾಧ್ಯ ಎಂದರು. ಕಾರ್ಯಕ್ರಮವನ್ನು ರಾಜು ನಾಯ್ಕ್ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಮಂಜುನಾಥ್ ನಾಯ್ಕ್ ವಹಿಸಿಕೊಂಡಿದ್ದರು. ಮಧುಕರ್ ನಾಯ್ಕ್ ಮುಂತಾದವರು ಇದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಲಾಯಿತು. ಹಿಂದೆ ಗುರುಕುಲ ಪದ್ಧತಿ ಇತ್ತು, ಅದು ಎಲ್ಲ ಮೇಲ್ವರ್ಗದವರಿಗೆ ಇತ್ತು, ಅದು ಧಾರ್ಮಿಕ ಶಿಕ್ಷಣ ಆಗಿತ್ತು. ನಂತರ ಬ್ರಿಟಿಷರು ಬಂದವರು ಸಾರ್ವಜನಿಕ ಶಿಕ್ಷಣ ಅಂತಂದ್ರು, ಸಾರ್ವತ್ರಿಕ ಶಿಕ್ಷಣ ಆಯಿತು. ಈ ಸಾರ್ವತ್ರಿಕ ಶಿಕ್ಷಣ ಆದಾಗ ಎಲ್ಲ ಕೆಳವರ್ಗದವರು ಇವರೆಲ್ಲ ಶಿಕ್ಷಣ ಪಡೆಯುವಂತಾಯಿತು. ಆದರೆ ಈ ಆಸ್ಪತ್ರೆ ಕೂಡ ಈ ಸರ್ಕಾರ ಆಸ್ಪತ್ರೆ ತೆರೆದ ನಂತರ ಬಡವರು ಕೂಡ ಚಿಕಿತ್ಸೆಗೆ ಒಳಪಡಬೇಕಾಯಿತು. ಅಂದ್ರೆ ಯಾರು ವಂಚಿತರಾಗಲಿಲ್ಲ. ಆದರೆ ಇಂದಿನ ಪರಿಸ್ಥಿತಿ ಬೇರೆ ಇದೆ. ಇಂದಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಈ ಕೆಲವು ಮಾಡ್ತಾರೆ ಗುಣಮಟ್ಟದ ಶಿಕ್ಷಣ, ಗುಣಮಟ್ಟದ ಆರೋಗ್ಯ ಎನ್ನುವ ಒಂದು ಪ್ರಮೇಯ ಮುಗಿಸಿ ಶಿಕ್ಷಣವನ್ನು ಮತ್ತು ಆರೋಗ್ಯವನ್ನು ಕೂಡ ಖಾಸಗೀಕರಣಗೊಳಿಸ್ತಾ ಇದ್ದಾರೆ. ಈ ಖಾಸಗೀಕರಣಗೊಳಿಸ್ತಾ ಹೋದಾಗೆ ಏನಾಗುತ್ತೆ ಅಂದ್ರೆ, ನಮ್ಮ ಬಡವರಿಗೆ, ನಮ್ಮ ಬಡ ಜನಾಂಗದವರಿಗೆ ಶಿಕ್ಷಣ ದೊರೆಯುವುದಿಲ್ಲ. ನಿಮ್ಗೆ ಗೊತ್ತು, ದೊಡ್ಡ ದೊಡ್ಡ ಸೌಧಗಳು ಈಗ ಖಾಸಗಿ ಶಾಲೆಗಳು ಎಲ್ಲ ತೆರೆದಿದ್ದಾವೆ. ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಅವರ ಪಡೆಗೆ ಅವರೆಲ್ಲ ಸಂಘಟನೆಗಳಿಗೆ ಒಂದು ಸಾಮಾಜಿಕ ಕಳಕಳಿ ಏನಂದ್ರೆ, ನಾವು ಸರ್ಕಾರಿ ನೌಕರರು, ಸರ್ಕಾರಿ ಶಾಲೆ ಶಿಕ್ಷಕರು ಮತ್ತು ಸರ್ಕಾರಿ ವೈದ್ಯರು ಬಡವರ ಪಾಲಿಗೆ ದೇವರಾಗಬೇಕು, ಅವರ ಬಡವರ ಬಂಧು ಆಗಬೇಕು. ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್ ಪಡೆಯಿರಿ. ಶಿರಸಿಯಿಂದ 7 ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕೊಪ್ಪ ಗ್ರಾಮದಲ್ಲಿನ ಲೇಔಟ್ 30-40, 30-50 ಅಳತೆಯ ಸೈಟ್ಗಳು ಲಭ್ಯ. ಈಗಾಗಲೇ ಮನೆಗಳನ್ನು ಹೊಂದಿ ಜನವಸತಿ ಇರುವಂತಹ ಲೇಔಟ್ ಇದಾಗಿದೆ. ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಆಗಲ್ಲ ಅಂತ ಹೇಳಿದಾಗಲ್ಲ, ಖಂಡಿತವಾಗಿ ಆಗುತ್ತೆ. ಆದ್ರೆ ನಾವು ನಮ್ಮ ಸಮುದಾಯದಲ್ಲಿ ಶಿಕ್ಷಣ ಸಂಸ್ಥೆಗಳು ರೀತಿಯಲ್ಲಿ ಬೆಳೆಸಬೇಕು. ಬಹಳಷ್ಟು ಜನ ಸುಶಿಕ್ಷಿತರಿದ್ದಾರೆ, ಆದ್ರೆ ಬಹಳಷ್ಟು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಒಳ್ಳೆಯ ಶಾಲೆ ಕಾಲೇಜುಗಳಲ್ಲಿ ಕಲಿಸಿ ಓದಿಸ್ಲಿಕ್ಕೆ ಆಗದೆ ಇರುವ ಸನ್ನಿವೇಶ ಇದೆ. ನಾವು ಬಹಳ ಜನ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಸೀಮಿತವಾಗಿ ನಮ್ಮ ಮಕ್ಕಳನ್ನ ಬೇರೆ ಬೇರೆ ಕಡೆಗೆ ನಾವು ಶಾಲೆ ಕಾಲೇಜುಗಳಿಗೆ ಹಾಕ್ತೇವೆ. ಅಲ್ಲಿ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ನೀವು ಫಸ್ಟ್ ನಲ್ಲಿ ನೀವು ಅಡ್ಮಿಷನ್ ಮಾಡಬೇಕಾದ್ರೆ, ನೀವು ಎಕ್ಸ್ಪರ್ಟ್ ಅಂತ ಕಾಲೇಜ್ ಹೋಗ್ಬೇಕಾದ್ರೆ 2 ಲಕ್ಷ 3 ಲಕ್ಷ ಹೋಗ್ಬೇಕು. ಅದೇ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಕೊಟ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತ ಕೆಲಸವನ್ನು ಅವರು ಮಾಡ್ತಾರೆ. ಎಲ್ಲರಿಗೂ ಸಾಧ್ಯ ಇದೆಯಾ? ಎಲ್ಲರಿಗೂ ಖಂಡಿತ ಸಾಧ್ಯ ಇಲ್ಲ. ಎಲ್ಲರಿಗೂ ಸಾಧ್ಯವಾಗುವ ರೀತಿಯಲ್ಲಿ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನ ನಾವು ಸ್ಥಳೀಯ ಮಟ್ಟದಲ್ಲಿ ಬೆಳೆಸದೇ ಹೋದಾದ್ರೆ ನಮ್ಮ ಜನರು ಸಹಿತ ಅದೇ ಮಟ್ಟದಲ್ಲಿ ಬೆಳೀತಾರೆ ಮತ್ತು ಉನ್ನತ ಸ್ಥಾನಮಾನ ಬಹಳಷ್ಟು ಜನರು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ರಾಜಕೀಯದಲ್ಲಿ ತೆಗೆದುಕೊಳ್ಳಿ, ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನದಲ್ಲಿ ಇರುವಂತಹ ಪ್ರಮಾಣ ತುಂಬಾ ಕಡಿಮೆ ಇದೆ. ನಮ್ಮ ಜನ ನಾವು ನೋಡ್ತಾ ಇದ್ದೇವೆ, ಪ್ರತಿಯೊಬ್ಬರಿಗೂ ಸಹಿತ ಎಷ್ಟು ಅಭಿಮಾನ ಇದೆ ಅಂದ್ರೆ, ಅವರು ಬೆಳಕಿಗೆ ಬರಲಿ ಅಥವಾ ಬೆಳಕಿಗೆ ಬರಲಾರದೆ ಇರುವ ರೀತಿಯಲ್ಲಿ ಯಾರಾದರೂ ಮುಖಂಡ ವಿಶ್ವಂಬರ ಟಿವಿ ಕುಮಟಾ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.